ನನಗೆ ಒಂದು ಸಂತೋಷವಾದಂಥ ದಿನ. ಏಕೆಂತಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವಲ್ಲಿ ಮೂಲ ಸೌಕರ್ಯಗಳು ಬಹಳ ಅವಶ್ಯಕತೆ. ಒಂದು ಕೊಠಡಿ, ಪ್ರಯೋಗಾಲಯ ಮತ್ತೆ ಶೌಚಾಲಯ ಇವೆಲ್ಲ ಕೂಡ ವ್ಯವಸ್ಥೆಯಾದ ರೀತಿಯಲ್ಲಿ ಇದ್ದ ಪಕ್ಷದಲ್ಲಿ ಅದೊಂದು ಉತ್ತಮವಾದಂತಹ ಶಾಲೆ ಅಂತ ನಾವು ಕರೀಬೇಕಾಗ್ತದೆ. ಏನು ಇವತ್ತು ನಮ್ಮ ಶ್ರೀರಾಮಪ್ಪನವರು ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಪಕ್ಷದ ಮುಖಂಡರಾದಂಥ ಶ್ರೀ ಅವನಿ ಬಾಬು ಅವರು ಈ ಕಾಲ ಯಾವ ರೀತಿ ಇದೆ ಅಂತಂದ್ರೆ, ಅವ್ರ ಜಮೀನಿದ್ರೆ ಪಕ್ಕದಲ್ಲಿ ಇನ್ಯಾವುದನ್ನ ಜಮೀನಿದ್ರೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾರೆ. ಯಾವ್ದನ್ನ ಸೈಟ್ ಇದ್ರೆ ಅದ್ರ ಪಕ್ಕದಲ್ಲಿ ಕೂಡ ಒತ್ತುವರಿ ಮಾಡಿಬಿಡ್ತಾರೆ. ಆದ್ರೆ ನಮ್ಮ ಬಾಬು ಅವರು ಬಹಳ ಉದಾರ ಮನಸ್ಸಿನಿಂದ ಶಾಲೆಗೆ ಇದನ್ನ ದಾನ ಕೊಟ್ಟಿರ್ತಕ್ಕಂಥದ್ದು ಬಹಳ ಧನ್ಯಾಗಿದೆ. ಅವ್ರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಕ್ಕಳೇ, ವಿದ್ಯೆ ಒಬ್ಬರ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ. ನಾನು ಅಲ್ಲಲ್ಲಿ ನೋಡ್ತಾ ಇರ್ತೀನಿ, ಕೆಲವು ಏನ್ ಬರ್ತಿರ್ತಾರೆ ಅಂದ್ರೆ ದುಡ್ಡೇ ದೊಡ್ಡಪ್ಪ ಅಂತ. ಹೌದಾ? ಏನು ಮಕ್ಕಳೇ, ದುಡ್ಡೇ ದೊಡ್ಡಪ್ಪನ, ವಿದ್ಯೆ ಅವರಪ್ಪ ಅಂತ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ. ಅಂದ್ರೆ ದುಡ್ಡನ್ನ ನೀವು ಕಳ್ಕೊಂಡ್ಬಿಡ್ಬೋದು, ದುಡ್ಡು ಕಳ್ತನ ಆಗ್ಬೋದು. ಆದ್ರೆ ಒಂದು ಸಾರಿ ನೀವು ಕಲಿತಂತ ವಿದ್ಯೆ ನಿಮ್ಮ ಜೀವನ ಪೂರ್ತಿ ಬರ್ತದೆ. ಯಾರು ಕಳ್ತನ ಮಾಡಕ್ಕಾಗಲ್ಲ, ನೀವು ಕಳ್ಕೊಳ್ಳೋಕ್ಕೂ ಆಗಲ್ಲ ವಿದ್ಯೆನ. ಅರ್ಥ ಆಯ್ತಾ? ಅದರಿಂದ ವಿದ್ಯೆಗೆ ಮಹತ್ವ ಕೊಡಿ. ಮತ್ತೆ ನಿಮ್ಮ ಪೋಷಕರಿಗೆ ಮತ್ತು ನಿಮ್ಮ ಉಪನ್ಯಾಸಕರಿಗೆ ಮತ್ತು ನಿಮ್ಮ ಶಿಕ್ಷಕರಿಗೆ ಗೌರವ ಕೊಟ್ಟು ಉತ್ತಮವಾಗಿ ವಿದ್ಯಾರ್ಥಿನ ಮಾಡಿ ನೀವು ಮುಂದಕ್ಕೆ ಒಳ್ಳೆಯ ಹೆಸರನ್ನ ಗಳಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಹಿಂದ್.